4 ತಿಂಗಳಿಂದ UGD ತುಂಬಿ ಹರಿತಾ ಇದೆ. ಆ UGD ಬಗ್ಗೆ ಒಬ್ರು ತಲೆ ಕೆಡ್ಸ್ಕೊಂತಲ್ಲ. ನಾವು ಹಗ್ಲು ಮುಗ್ಲು ಓಡಾಡ್ತಿರುವಾಗ ಬೆಳಗ್ಗೆ ಹೇಲ್ಗಳು ತೇಲ್ತಾ ಇರ್ತೈತಿ, ಮೂಗು ಹಿಡ್ಕೊಂಡು ಓಡಾಡ್ಬೇಕು. ವೇಗೇಶನ್ ಅಂತ 5-6 ವರ್ಷ ಆದ ಈ ಕಡೆ ತಲೆನೇ ಹಾಕ್ಲಿ ನಾವು. ಇನ್ನು ನೆಕ್ಸ್ಟ್ ಎಲೆಕ್ಷನಿಗೆ ಬಂದ್ರು ಮಾತ್ರ ಈ ಕಡೆ ರಾಗಿಗುಡ್ಡ ಅನ್ನೋದು ಜನ ನೆನಪಾಗ್ತಾರೆ, ರಾಗಿಗುಡ್ಡ ನೆನಪಾಗತ್ತೆ. ಅಲ್ಲಿವರೆಗೂ ಯಾವ ನೆನಪಾಗಲ್ಲ. ಶಿವಮೊಗ್ಗ ನಗರದ ಶಾಂತಿನಗರ ವ್ಯಾಪ್ತಿಯ ರಾಗಿಗುಡ್ಡದ 4ನೇ ಕ್ರಾಸ್ ರಸ್ತೆಯ ದುರವಸ್ಥೆಯಿಂದ ಸ್ಥಳೀಯ ನಿವಾಸಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಲವು ದಿನಗಳಿಂದ ರಸ್ತೆ ಹಾಳಾಗಿದ್ದು UGD ನೀರಿನ ಸೋರಿಕೆಯಾಗಿ ಕಲುಷಿತ ನೀರು ಮನೆ ಬಾಗಿಲಿಗೆ ಬಳಿ ಬಂದು ನಿಲ್ಲುತ್ತಿದ್ದು ದುರ್ವಾಸನೆಯಿಂದಾಗಿ ಜನರು ಹೈರಾಣಾಗಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಮರ್ಪಕವಾಗಿ ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸ್ಥಳೀಯರ ಪ್ರಕಾರ ಚುನಾವಣೆಗೆ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಆ ನಂತರ ಜನರ ಸಮಸ್ಯೆಗಳನ್ನು ಆಲಿಸಲು ಅಥವಾ ಪರಿಹರಿಸಲು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಮುಖಂಡ HC ಯೋಗೀಶ್ ಅವರ ಗಮನಕ್ಕೆ ಹಲವು ಬಾರಿ ತರಲು ಪ್ರಯತ್ನಿಸಿದ್ದರೂ ಸಮಸ್ಯೆಗೆ ಸ್ಪಂದಿಸಿಲ್ಲ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವ ಕಾರಣ ವಾಹನ ಸಂಚಾರ ದುಸ್ತರವಾಗಿದ್ದು ಶಾಲಾ ವಾಹನಗಳು, ದ್ವಿಚಕ್ರ ವಾಹನಗಳು ಹಾಗೂ ದಿನನಿತ್ಯದ ಕೆಲಸಕ್ಕೆ ಹೋಗುವ ಸಾರ್ವಜನಿಕರಿಗೆ ಹೆಚ್ಚಿನ ತೊಂದರೆ ಉಂಟಾಗುತ್ತಿದೆ. ಮಕ್ಕಳು ಶಾಲೆಗೆ ತೆರಳುವಾಗ ಹಾಗೂ ಜನರು ತಮ್ಮ ಕೆಲಸಕ್ಕೆ ಹೋಗುವಾಗ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಸಾರ್ವಜನಿಕರು, ಸಂಬಂಧಪಟ್ಟ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜನಪ್ರತಿನಿಧಿಗಳು ತತ್ಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ದುರಸ್ತಿ, ನಿರ್ವಹಣೆ ಹಾಗೂ UGD ಸೋರಿಕೆ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ. ಇನ್ನಷ್ಟು ಅನಾಹುತಗಳು ಸಂಭವಿಸುವ ಮೊದಲೇ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಜನರು ಒತ್ತಾಯಿಸಿದ್ದಾರೆ. ಮುಂದುವರೆದು ಈ ಏರಿಯಾದ ಜನರೇ ಕಳೆದ ರಾತ್ರಿ ಅವ್ಯವಸ್ಥೆ ಸರಿಪಡಿಸುವ ಕೆಲಸಕ್ಕೆ ಕೈ ಹಾಕಿ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಈ ಬಗ್ಗೆ ಸ್ಥಳೀಯರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಇದ್ರ ಬಗ್ಗೆ ಸಾರ್ವಜನಿಕರು ಎಲ್ಲರೂ ಹಿಡಿಶಾಪನೆ ಹಾಕೋದು ನಮ್ಮ ಹಳೆಯ ಕೌನ್ಸಿಲರ್ಗಳಿಗೆ ಮತ್ತು ನಗರಸಭೆ ಮಾಯಣ್ಣಗೌಡರಿಗೆ ಇವತ್ತು ಹಿಡಿಶಾಪ ಹಾಕೋದು. ಯಾಕಂದ್ರೆ ದಿನ ಬೆಳಕದ ಒಂದು UGD 4 ತಿಂಗಳಿಂದ UGD ತುಂಬಿ ಹರಿತಾ ಇದೆ. ಆ UGD ಬಗ್ಗೆ ಒಬ್ರು ತಲೆ ಕೆಡ್ಸ್ಕೊಂತಲ್ಲ. ನಾವು ಹಗ್ಲು ಮುಗ್ಲು ಓಡಾಡ್ತಿರುವಾಗ ಬೆಳಗ್ಗೆ ಹೇಲ್ಗಳು ತೇಲ್ತಾ ಇರ್ತೈತಿ, ಮೂಗು ಹಿಡ್ಕೊಂಡು ಓಡಾಡ್ಬೇಕು. ಸ್ಕೂಲ್ ಮಕ್ಕಳು ಇಕ್ಕಳು ಎಲ್ಲ ನಾವು ಆ ಓಡಾಡಕ ಈ ಮಾಯಣ್ಣಗೆ ಹೇಳಿದ್ರೆ ನಾಳೆ ಕಳಿಸ್ತೀನಿ ಇವತ್ತು ಅಂತ ವೇಗೇಶ್ ಅಣ್ಣರಿಗೆ ಹೇಳಿದ್ರೆ ವಾರ್ಡಿನ ಕೌನ್ಸಿಲರ್ ಅವರು, ಹಳೆಯ ಮಾಜಿ ಕೌನ್ಸಿಲರು, ಅವ್ರಿಗೆ ಇವತ್ತು ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ನಗರಸಭೆಗೆ ಫೋನ್ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ, ಇವ್ರಿಗೆ ಫೋನ್ ಮಾಡ್ತೀನಿ. ಒಬ್ಬರು ಬರಲ್ಲ, ಮಾಡಲ್ಲ. ಅವ್ರು ವೇಗೇಶ್ ಅಣ್ಣ ಅಂತ 5-6 ವರ್ಷ ಆದ ಈ ಕಡೆ ತಲೆನೇ ಹಾಕ್ಲಿ ನಾವು. ಇನ್ನು ನೆಕ್ಸ್ಟ್ ಎಲೆಕ್ಷನಿಗೆ ಬಂದ್ರು ಮಾತ್ರ ಈ ಕಡೆ ರಾಗಿಗುಡ್ಡ ಅನ್ನೋದು ಜನ ನೆನಪಾಗ್ತಾರೆ, ರಾಗಿಗುಡ್ಡ ನೆನಪಾಗತ್ತೆ. ಅಲ್ಲಿವರೆಗೂ ಯಾವ ಕೌನ್ಸಿಲರಿಗೂ ನೆನಪಾಗಲ್ಲ. ಇಂಥ ಕಚಡ ನಾಯಿಗಳು, ಇಂಥ ವೇಗ್ಯತೆ ಇಲ್ಲದಂತೂ ನಮ್ಮ ರಾಗಿಗುಡ್ಡಕ್ಕೆ ಇನ್ನು ಮುಂದೆ ಯಾವುದು BJP ಅವರು ಬೇಡ, ಕಾಂಗ್ರೆಸ್ನವರು ಬೇಡ. ನಮಗೆ ಹಾಗಾಗಿ ಬರೀ ಹಿಡಿಶಾಪನೆ ಆಗ್ತಾರೆ. ಅವ್ರಿಗೆ ಯಾಕೋತ ಹೆಣ್ಮಕ್ಳಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಲ್ಲಿಗೆ ಪಾಪ, ಒಬ್ಬೊಬ್ಬರಿಗೆ. ಹಂಗಾಗಿ ಬರೀ ಹಿಡಿಶಾಪನೆ ಹಾಕೋದಿಲ್ಲಿ. ಇಲ್ಲೊಂದು ಇರೋ ಗೌರ್ಮೆಂಟ್ ಸ್ಕೂಲ್ ಇದೆ, ಆ ಗೌರ್ಮೆಂಟ್ ಸ್ಕೂಲಿಗೆ ಓಡಾಡಕ್ಕೆ ಆಗ್ತಾಯಿಲ್ಲ. ಮಕ್ಕಳು ಕಣ್ಣು ಮುಚ್ಕೊಂಡು ಆ ಕಡೆ ಓಡಾಡ್ತಾವೆ. ಅಂಗನವಾಡಿ ಶಿಶುವರ ಈಗ ಒಂದು ವಾರದಿಂದ ಮಕ್ಕಳು ಬರ್ತಿಲ್ಲ, UGD ಓಪನ್ ಆಗಿರೋದ್ರಿಂದ. ಯಾವ ರಾಜಕಾರಣಿಗಳು ಬರ್ತಿಲ್ಲ, ಯಾವ MLA ಬರ್ತಾಯಿಲ್ಲ. ಇದ್ರ ಬಗ್ಗೆ ಕೂಡಲೇ ತಕ್ಷಣವಾಗಿ ಎಚ್ಚೆತ್ಕೊಂಡು ಈ ವಾರದಲ್ಲಿ ಅವ್ರು ಬಂದು ಒಂದು ವಿಸಿಟ್ ಹಾಕಬೇಕು ರಾಗಿಗುಡ್ಡದಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ರಾಗಿಗುಡ್ಡದಿಂದ ರಾಮು, ಕರ್ನಾಟಕ ರಕ್ಷಣಾ ವೇದಿಕೆ ಒಬ್ಬ ಕಾರ್ಯಕರ್ತ.